ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ನೋಡಿರಿ, ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ನೋಡಿರಿ, ಆಲೂಗಡ್ಡೆ ಸ್ನ್ಯಾಕ್ಸ್ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ, ಎಲ್ಲರೂ ಇಷ್ಟಪಡ್ತಾರೆ. ಹಾಗೆ ಮಕ್ಕಳಿಗೆ ಏನಾದರೂ ಸ್ಪೆಷಲಾಗಿ ತಿನ್ಬೇಕು ಅನ್ನಿಸ್ದಾಗ ಅಥವಾ ನಿಮಗೆ ಏನಾದರೂ ಟೇಸ್ಟಿಯಾಗಿ ಈವ್ನಿಂಗಲ್ಲಿ ಸ್ನ್ಯಾಕ್ಸ್ ತಿನ್ನಬೇಕು ಅನ್ನಿಸ್ದಾಗ ಅಥವಾ ಕಿಡ್ಸಿಗೆ ಏನಾದರೂ ಬಾಕ್ಸ್ ಮಾಡಿ ಕಟ್ಟಬೇಕು ಅಂದಾಗ ಈ ರೀತಿ ಈ ಸ್ನ್ಯಾಕ್ಸನ್ನು ಒಂದು ಸರಿ ಮಾಡಿ ನೋಡಿರಿ. ತುಂಬ ರುಚಿಯಾಗಿರುತ್ತೆ, ಆಮೇಲೆ ಹಗುರವಾಗಿರುತ್ತೆ ನೋಡಿರಿ. ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಮನೆಯಲ್ಲೇ ಇರುವಂತಹ ಬೇಸಿಕ್ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ಇವತ್ತಿನ ಸ್ನ್ಯಾಕ್ಸ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ ಹಾಗಾದರೆ ಹೇಗೆ ಮಾಡೋದು ಅಂತ ಹೇಳಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಆಮೇಲೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮರೆಯೋಕೆ ಹೋಗ್ಬಿಡಿ. ಈಗ ನಾನು ನೋಡಿರಿ ಇಲ್ಲಿ ಒಂದು ಆಲೂಗಡ್ಡೆನ ಬಳಸಿ ಇದನ್ನು ಮಾಡ್ತಾಯಿದ್ದೀನಿ. ಅಂದರೆ ಹಸಿ ಆಲೂಗಡ್ಡೆ, ಇದು ಕುದಿಸಿದಂಥ ಆಲೂಗಡ್ಡೆ ಅಲ್ಲ, ಹಸಿಯಾದಂತಹ ಆಲೂಗಡ್ಡೆನ ತೊಗೊಂಡ್ಬಿಟ್ಟು ಇವತ್ತು ಸೂಪರ್ ಟೇಸ್ಟಿಯಾದಂತಹ ಸ್ನ್ಯಾಕ್ಸ್ ರೆಸಿಪಿನ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಬನ್ನಿ ಕ್ವಿಕ್ಕಾಗಿ ಮಾಡೋಣ. ಇಲ್ಲಿ ನೋಡ್ರಿ, ಇದನ್ನು ಫಸ್ಟು ಆಲೂಗಡ್ಡೆ ಸಿಪ್ಪೆನ ಈ ಥರ ಗ್ರೇಟ್ ಮಾಡ್ಕೊಂಬಿಡ್ರಿ. ಯಾಕೆಂದರೆ ಸಿಪ್ಪೆ ಇದ್ದರೆ ಚೆನ್ನಾಗಿ ಬರೋದಿಲ್ಲ. ಸ್ನ್ಯಾಕ್ಸ್ ತುಂಬ ಚೆನ್ನಾಗಿ ಬರಬೇಕು ಅಂದರೆ ನೀವು ಮೇಲಿನ ಎಲ್ಲ ಸಿಪ್ಪೆನೂ ಈ ಥರ ಗ್ರೇಟ್ ಮಾಡಿ ತೊಗೊಳ್ರಿ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಸಿಪ್ಪೆ ತೆಗೆಯೋದ್ರಿಂದ ನೋಡಿರಿ, ಇದರಲ್ಲಿ ಸಣ್ಣ ಸಣ್ಣದು ಏನಾದರೂ ಮರಳು ಅಥವಾ ಮಣ್ಣು ಏನಾದರೂ ಇದ್ದರೆ ಹೊರಟೋಗ್ಬಿಡುತ್ತೆ. ಒಂದು ಸಾರಿ ಇದನ್ನು ನೀರಿನಲ್ಲಿ ವಾಶ್ ಮಾಡಿ ತೊಗೊಳ್ರಿ, ಎಲ್ಲ ಸಿಪ್ಪೆನೂ ತೆಗೆದು. ಯಾಕಂದರೆ ಆಲೂಗಡ್ಡೆಯಲ್ಲಿ ಸ್ಟಾರ್ಚ್ ಇರುತ್ತೆ, ಈ ಥರ ನಾವು ಗ್ರೇಟ್ ಮಾಡಿದಾಗ ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಹಂಗಾಗಬಾರ್ದು ಅಂದರೆ ಇದನ್ನು ನೀರಲ್ಲಿ ಹಾಕಿ ಒಂದೆರಡು ಸಾರಿ ಇದನ್ನು ವಾಶ್ ಮಾಡಿರಿ. ಆಮೇಲೆ ನೋಡಿರಿ, ಇಲ್ಲಿ ನಾನು ಗ್ರೇಟರ್ನ ತೊಗೊಂಡಿದ್ದೀನಿ. ಇಲ್ಲಿ ಮೀಡಿಯಮ್ ಲೇಯರ್ಸಲ್ಲಿ ನಾನು ಇದನ್ನು ಗ್ರೇಟ್ ಮಾಡ್ತಾಯಿದ್ದೀನಿ. ಅಂದರೆ ತುಂಬ ಚಿಕ್ಕದಾಗಿಲ್ಲ, ತುಂಬ ದೊಡ್ಡದಾದ ಲೇಯರ್ಸನ್ನು ಇಲ್ಲ, ಮಧ್ಯದಲ್ಲಿ ನಾನು ಇವತ್ತು ಇದನ್ನು ಗ್ರೇಟ್ ಮಾಡಿ ತೊಗೋತೀನಿ. ಅಂದರೆ ಲೇಯರ್ಸು ತುಂಬ ಚೆನ್ನಾಗಿ ಬರುತ್ತೆ, ಆಮೇಲೆ ಬೇಗ ಬೇಗ ಗ್ರೇಟ್ ಆಗುತ್ತೆ. ನೋಡಿರಿ, ನಿಮಗೆ ಏನಾದರೂ ಜಾಸ್ತಿ ಕ್ವಾಂಟಿಟಿಲಿ ಸ್ನ್ಯಾಕ್ಸ್ ಬೇಕು ಅಂದರೆ ನೀವು 2 ಆಲೂಗಡ್ಡೆನೂ ಸಹಿತ ಬಳಸಿ ಮಾಡ್ಬೋದು. ಇಲ್ಲಿ ನೋಡಿರಿ, ನಾನು ಎಲ್ಲದನ್ನು ಗ್ರೇಟ್ ಮಾಡಿ ತೊಗೊಂಡಿದ್ದೀನಿ. ಇಷ್ಟು ಲೇಯರ್ಸ್ ಇಲ್ಲಿ ನನಗೆ ಬಂದಿದ್ದು. ಒಂದು ಆಲೂಗಡ್ಡೆ ಮೀಡಿಯಮ್ ಸೈಜಿಂದ ತೊಗೊಂಡಿದ್ದೀನಿ ನಾನು. ಈಗ ಇದನ್ನು ನೀರಲ್ಲಿ ಹಾಕಿ 2-3 ಸರ್ತಿ ವಾಶ್ ಮಾಡಿ ತೊಗೋತೀನಿ. ಆಲೂಗಡ್ಡೆ ಲೇಯರ್ಸ್ ಎಲ್ಲ ವಾಶ್ ಮಾಡಿಬಿಡ್ರಿ. ನೋಡಿರಿ ಇಲ್ಲಿ, ಯಾಕಂದರೆ ಎಷ್ಟೊಂದು ಸ್ಟಾರ್ಚ್ ಇರುತ್ತೆ ಇದರಲ್ಲಂದರೆ ಇದು ತುಂಬ ಕಪ್ಪಗಾಗಿ ಕೆಂಪು ಆಗಿ ಒಂಥರ ಸ್ನ್ಯಾಕ್ಸ್ ಚೆನ್ನಾಗಿ ಬರೋದಿಲ್ಲ, ಅಂಟಿರುತ್ತೆ. ನೋಡ್ತಿರ್ಬೋದು, ಇದೆಲ್ಲ ನೊರೆ ನೊರೆ ಕಾಣಿಸುತ್ತಲ್ವ, ಇದೆಲ್ಲ ಇದ್ರದ್ದು ಸ್ಟಾರ್ಚ್ ಇರುತ್ತೆ. ಇದಿದ್ರೆ ಸ್ನ್ಯಾಕ್ಸ್ ಚೆನ್ನಾಗಿ ಬರೋದಿಲ್ಲ. ನೋಡಿರಿ, ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಇದನ್ನು ಒಂದು 2-3 ಸರ್ತಿ ನೀವು ನೀರಲ್ಲಿ ಹಾಕಿ ಇದನ್ನು ವಾಶ್ ಮಾಡಬೇಕು. ಆವಾಗಲೇ ಏನಾಗುತ್ತೆ, ಸ್ನ್ಯಾಕ್ಸ್ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಲೇಯರ್ಸ್ ಕೂಡ ಹಾರ್ಡ್ ಆಗುತ್ತೆ. ನೋಡ್ರಿ, ನೀರಲ್ಲಿ ಹಾಕೋದ್ರಿಂದ ಲೇಯರ್ಸು ಹಾರ್ಡಾಗಿ ಬರುತ್ತೆ, ಆವಾಗ ಸ್ನ್ಯಾಕ್ಸ್ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ನೋಡಿರಿ, ನಾನು ಇದನ್ನು 2-3 ಸತಿ ನೀರಿನಲ್ಲಿ ಹಾಕಿ ವಾಶ್ ಮಾಡಿ ತೊಗೊಂಡು ಬಂದಿದ್ದೀನಿ. ಎಷ್ಟು ಬಿಡಿಯಾಗಿ ಉದ್ರಾಗಿ ಬಂದಿದೆ ಅಂತ ನೋಡಿರಿ. ಈಗ ಇದಕ್ಕೆ ನೀರು ಹಾಕಕ್ಕೆ ಹೋಗ್ಬೇಡ್ರಿ, ಹಾಗೆ ಇಡ್ರಿ. ಇಲ್ಲಿ ನಾನು 1 ಕಪ್ಪಷ್ಟು ಬಾಂಬೆ ರವನ ತೊಗೊಂಡಿದ್ದೀನಿ, ಅಥವಾ ಚಿರೋಟಿ ರವೆ, ನಿಮ್ಮ ಹತ್ರ ಯಾವುದಿದೆ ಅದನ್ನು ತೊಗೊಳ್ರಿ. ಇಲ್ಲಾಂದರೆ ಉಪ್ಪಿಟ್ಟು ರವೆ, ಅಂದರೆ ಬನ್ಸಿ ರವೆ ಇದ್ರೂ ಸಹಿತ ನೀವು ಅದನ್ನು ಗ್ರೈಂಡ್ ಮಾಡಿ ತೊಗೋಬೋದು ಮಿಕ್ಸರ್ನಲ್ಲಿ. ಇಲ್ಲಿ ಇದನ್ನು 1/2 ಕಪ್ಪಷ್ಟು ನಾನು ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, 1/2 ಕಪ್ಪಷ್ಟು ರವೆನ ತೊಗೊಂಡಿದ್ದೀನಿ. ಇದನ್ನೀಗ ಒಂದು ಬೌಲಿಗೆ ಹಾಕಿರಿ. ಆಮೇಲೆ ನೋಡಿರಿ, ಒಂದು 1/2 ಕಪ್ಪಷ್ಟು ನಾನಿಲ್ಲಿ ಕಡಲೆಬೇಳೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಅಂದರೆ ನಾವು ಬಜ್ಜಿ ಬೋಂಡ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ವ, ಅದೇ ಹಿಟ್ಟು ಇದು. ಇದನ್ನು ಸಹಿತ 1/2 ಕಪ್ಪಷ್ಟು ತೊಗೊಳ್ರಿ. 1/2 ಕಪ್ ರವೆ, 1/2 ಕಪ್ಪಷ್ಟು ಕಡಲೆ ಹಿಟ್ಟು, ಇದನ್ನೆರಡನ್ನೂ ಡ್ರೈ ಆಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ರಿ. ರವೆ ಮತ್ತು ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿರಿ, ಈ ರೀತಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ರಿ. ಇದಕ್ಕೆ ಎಕ್ಸ್ಟ್ರಾ ಏನು ಆ್ಯಡ್ ಮಾಡೋದು ಬೇಡ, ಹಿಟ್ಟು ಮತ್ತು ರವೆ ಎರಡೇ ಇರಲಿ. ಇದಕ್ಕೆ ನೋಡಿರಿ, ಒಂದು 1/2 ಕಪ್ ರವೆ ಮತ್ತು 1/2 ಕಪ್ ಹಿಟ್ಟಿಗೆ ಪೂರ್ತಿ 1 ಕಪ್ಪಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನೀವು ನೋಡಿರಿ, ಅರ್ಧ ಕಪ್ಪು ತೊಗೊಂಡಿರ್ತೀರಲ್ವ, 1 ಕಪ್ಪಷ್ಟು ನೀರನ್ನು ಹಾಕಬೇಕು. ಹಾಕಿ ಇದನ್ನು ಗಂಟು ಇಲ್ಲದಿರೋ ರೀತಿ ಕಲಿಸ್ಬೇಕು. ಹಿಟ್ಟಲ್ಲಿ ಮಾಮೂಲಿ ನೋಡಿರಿ, ನೀರು ಹಾಕಿದ ತಕ್ಷಣ ಗಂಟು ಆಗುತ್ತೆ, ಬಟ್ ಇದನ್ನು ಗಂಟೆ ಆಗದೇ ಇರೋ ರೀತಿ ಇದನ್ನು ನೀಟಾಗಿ ಕಲಿಸ್ಕೊಡ್ರಿ. ರವೆ ಮತ್ತು ಹಿಟ್ಟು ಸರಿಯಾಗಿ ಬೆರಿಬೇಕು, ಆ ರೀತಿ ನೀವು ಇದನ್ನು ಮಿಕ್ಸ್ ಮಾಡಿಕೊಡ್ರಿ. ಒಂದು ಕ್ರೀಮ್ ಸ್ಟ್ರಕ್ಚರ್ನಲ್ಲಿ ಇದು ರೆಡಿ ಆಗುತ್ತೆ. ನೋಡಿ, ತುಂಬ ನೀರನ್ನು ಹಾಕಬಾರ್ದು. 1/2 ಕಪ್ ರವೆ, 1/2 ಕಪ್ ಹಿಟ್ಟಿಗೆ ನೋಡಿರಿ 1 ಕಪ್ಪಷ್ಟು ನೀರನ್ನು ಕರೆಕ್ಟ್ ಮೆಜರ್ಮೆಂಟ್ನಲ್ಲಿ ಹಾಕಿ ಇದನ್ನು ಈ ರೀತಿ ರೆಡಿ ಮಾಡಿಕೊಂಡು ಒಂದು 10 ನಿಮಿಷ ಇದನ್ನು ರವೆನ ನೆನೆಯಕ್ಕೆ ಬಿಡೋಣ. ಚೆನ್ನಾಗಿ ರವೆ ನೆನಿಲಿ. ಈಗ ಇದನ್ನು ಸೈಡಿಗೆ ಎತ್ತಿಡ್ರಿ. ಇಲ್ಲಿ ನೋಡಿರಿ, ಒಂದು ಕಡಾಯಿನ ತೊಗೊಳ್ರಿ, ಅಥವಾ ಬಾಣಲಿ ಏನಾದರೂ ತೊಗೊಳ್ರಿ. ದಪ್ಪ ತಳ ಇರುವಂತಹ ಪಾತ್ರೆನ ತೊಗೊಂಡು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಯಾಕಂದರೆ ಇಲ್ಲಿ ಒಂದು ಸಿಂಪಲ್ ಆದಂಥ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಇದನ್ನು ನೋಡಿರಿ, ಬಾಣಲಿ ತುಂಬ ಇದನ್ನು ಸ್ಪ್ರೆಡ್ ಮಾಡಿರಿ ಎಣ್ಣೆನ. ಇದಕ್ಕೆ ಈಗ ನೋಡಿರಿ, 1 ಸ್ಪೂನಷ್ಟು ನಾನು ಅಜ್ವೈನನ್ನು ಹಾಕ್ತಾಯಿದ್ದೀನಿ. ಅಜ್ವೈನಿಂದ ಒಗ್ಗರಣೆ ಹಾಕೋದ್ರಿಂದ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ, ಆಮೇಲೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿರಿ, ಈಗ ಇದಕ್ಕೆ ನೋಡಿರಿ, ನಾನು ಫಸ್ಟ್ ಏನು ಗ್ರೇಟ್ ಮಾಡಿ ತೊಗೊಂಡಿದ್ನಲ್ಲೋ ಆಲೂಗಡ್ಡೆ ಲೇಯರ್ಸು, ಅದನ್ನು ಒಗ್ಗರಣೆಯಲ್ಲಿ ಹಾಕ್ತಾಯಿದ್ದೀನಿ.
ನೋಡಿರಿ ತುಂಬ ಚೆನ್ನಾಗಿ ಬರುತ್ತೆ, ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿರಿ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ, ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ರಿ. ಇಡೀದಾದಂಥ ಕರಿಬೇವನ್ನ ಹಾಕಕ್ಕೆ ಹೋಗ್ಬೇಡ್ರಿ, ಈ ಥರ ನೈಸಾಗಿ ಕಟ್ ಮಾಡಿ ಹಾಕ್ರಿ, ಅವಾಗ ಚೆನ್ನಾಗಿ ಬರುತ್ತೆ. ಮತ್ತು ತಿನ್ನಬೇಕಾದ್ರೆ ಅಥವಾ ಅದು ಫ್ಲೇವರು ತುಂಬ ಚೆನ್ನಾಗಿ ಕೊಡುತ್ತೆ ಬಾಯಿಗೆ. ಈಗ ನೋಡಿರಿ ಇದನ್ನು ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಹುರಿಯಿರಿ. ಒಗ್ಗರಣೆಯಲ್ಲಿ ಆಲೂಗಡ್ಡೆ ಲೇಯರ್ಸ್ ಎಲ್ಲ ಸಾಫ್ಟಾಗಿ ಬೇಯಬೇಕು. ನೋಡಿರಿ ಚೆನ್ನಾಗಿ ಒಳ್ಳೆ ಒಂದು ಘಮ ಬರ್ತಾ ಇರುತ್ತೆ. ನೋಡಿರಿ ಇದನ್ನು ಮಾಡಬೇಕಾದ್ರೆ ಒಂದು ಸರಿ ನೀವು ಇದನ್ನು ಖಂಡಿತ ಟ್ರೈ ಮಾಡಬೇಕು, ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪು ನೋಡಿ ಹಾಕ್ಕೊಡ್ರಿ, ಯಾಕಂದರೆ ನಾನು ಹಿಟ್ಟನ್ನು ಮಿಕ್ಸ್ ಮಾಡಬೇಕಾದ್ರೆ ಅದರಲ್ಲಿ ಉಪ್ಪು ಆ್ಯಡ್ ಮಾಡಿಲ್ಲ. ಟೋಟಲ್ ಸ್ನ್ಯಾಕ್ಸಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಇವಾಗಲೇ ಸೇರಿಸ್ಕೊಳ್ರಿ. ಉಪ್ಪು ಸೇರಿಸಿದ ಮೇಲೆ ಇನ್ನೂ ಸಾಫ್ಟ್ ಆಗುತ್ತೆ ನೋಡಿರಿ, ಯಾಕಂದರೆ ಆಲೂಗಡ್ಡೆ ಇರೋಂಥ ಸ್ವಲ್ಪ ಮಾಯ್ಶ್ಚರ್ ಏನಿರುತ್ತೆ ನೋಡಿರಿ, ಅದ್ರ ಜೊತೆಯೇ ಆಲೂಗಡ್ಡೆ ಲೇಯರ್ಸ್ ಎಲ್ಲ ಬೇಯುತ್ತೆ, ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಎಕ್ಸ್ಟ್ರಾ ಸ್ಪೈಸಸನ್ನು ನಾನಿಲ್ಲಿ ಆ್ಯಡ್ ಮಾಡ್ತೀನಿ. ನೋಡಿರಿ ಸ್ವಲ್ಪ ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ನಿಮಗೆ ಅಚ್ಚ ಖಾರದ ಪುಡಿ ಬೇಡ ಅನ್ನೋರು ಚಿಲ್ಲಿ ಫ್ಲೇಕ್ಸ್ ಅಥವಾ ಹಸಿಮೆಣ್ಸಿನ್ಕಾಯಿನ ಸಣ್ಣಗೆ ಕಟ್ ಮಾಡಿ ಹಾಕ್ಬೋದು. ಮತ್ತು 1 ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ಎಳ್ಳು ಹಾಕೋದ್ರಿಂದನೂ ಅಷ್ಟೇ ಸ್ನ್ಯಾಕ್ಸಿಗೆ ಒಳ್ಳೆಯ ರುಚಿ ಕೊಡುತ್ತೆ. ಈಗ ನೋಡಿರಿ ಎರಡನ್ನೂ ಇದನ್ನು ಮಿಕ್ಸ್ ಮಾಡಿಕೊಡ್ರಿ. ಇಲ್ಲಿ ನೆನಪಿರಲಿ, ಖಾರದ ಪುಡಿ ಹಾಕಿಂದ ಲೋ ಫ್ಲೇಮ್ ಇಟ್ಕೊಂಡು ಮಿಕ್ಸ್ ಮಾಡಿಕೊಡ್ರಿ. ಇದಕ್ಕೆ 1 ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಸರಿಯಾಗಿ ಮಿಕ್ಸ್ ಮಾಡಿಕೊಡ್ರಿ. ಎಲ್ಲದನ್ನು ನಾವು ಒಗ್ಗರಣೆಯಲ್ಲೇ ಹಾಕಿ ಮಿಕ್ಸ್ ಮಾಡಬೇಕು, ಆವಾಗ ಏನಾಗುತ್ತೆ ನೋಡಿರಿ ಒಳ್ಳೆಯ ಒಂದು ರುಚಿ ಕೊಡುತ್ತೆ. ಒಗ್ಗರಣೆಯಲ್ಲಿ ಬೆಂದ ಮೇಲೆ ನೋಡಿರಿ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ನಾನು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ. ಇದನ್ನು ಸಹಿತ ಸರಿಯಾಗಿ ಮಿಕ್ಸ್ ಮಾಡಿಕೊಡ್ರಿ. ಮಾಡಿಕೊಂಡು ಚೆನ್ನಾಗಿ ಇದನ್ನು ಹುರಿಯಿರಿ, ಲೋ ಫ್ಲೇಮ್ ಇಟ್ಕೊಂಡು ಹುರ್ಕೋಬೇಕು. ಲೈ ಫ್ಲೇಮ್ ಇಡಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಹೊತ್ತೋಗ್ಬಿಡುತ್ತೆ. ಇದು ಡ್ರೈ ಆಗಿರೋದ್ರಿಂದ ಜಲ್ದಿ ಹೊತ್ತೋ ಚಾನ್ಸ್ ಇರುತ್ತೆ. ಹಾಗಾಗಿ ಲೋ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಅದರದೆಲ್ಲ ಹಸಿ ವಾಸನೆ ಹೋಗೋವರೆಗೂ, ಒಳ್ಳೆ ಘಮ ಬರೋವರೆಗೂ ಇದನ್ನು ಹುರಿದು ರೆಡಿ ಮಾಡ್ಕೊಳ್ರಿ. ಇವಾಗ ನೋಡಿರಿ ಚೆನ್ನಾಗಿದ್ದು ಹುರಿದು ರೆಡಿಯಾಗಿದೆ. ಇದಕ್ಕೆ ನಾವೇನು ಫಸ್ಟ್ ಬ್ಯಾಟರ್ ರೆಡಿ ಮಾಡಿಟ್ಟಿದ್ವೋ ರವೆ ಮತ್ತು ಕಡಲೆಬೇಳೆ ಹಿಟ್ಟಿನ ಮಿಕ್ಸರ್, ಇದೊಂದು ನೋಡಿರಿ ನೆನೆದು ಚೆನ್ನಾಗಿ ಕ್ರೀಮಿ ಟೆಕ್ಸ್ಚರ್ನಲ್ಲಿ ಬಂದಿದೆ. ಈಗ ಇದನ್ನೇನು ಮಾಡೋಣ, ಈ ಒಗ್ಗರಣೆಗೆ ಹಾಕೋಣ. ಲಕ್ಷ್ಯ ಇರಲಿ, ಈಗ ನೀವು ಹೈ ಫ್ಲೇಮ್ ಇಡಬಾರ್ದು, ಲೋ ಫ್ಲೇಮ್ ಇಟ್ಕೊಂಡೇ ಇದನ್ನು ಬ್ಯಾಟರನ್ನು ಹಾಕಬೇಕು. ಹಾಕಿ ನೋಡಿರಿ ಆಲೂಗಡ್ಡೆ ಮಿಕ್ಸ್ಚರ್ ಜೊತೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಡ್ರಿ. 1-2 ನಿಮಿಷ ಇದು ಟೈಮ್ ತೊಗೊಳುತ್ತೆ, ಬಟ್ ತಳ ಹಿಡಿಬಾರ್ದು, ಹೈ ಫ್ಲೇಮ್ ಇಡಬಾರ್ದು, ಲೋ ಫ್ಲೇಮ್ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಡ್ರಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿರಿ ಹೀಗೆ ಮಿಕ್ಸ್ ಮಾಡ್ತಾ ಹೋಗ್ರಿ, ಸರಿಯಾಗಿ ಬರುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಸ್ವಲ್ಪ ದಪ್ಪ ತಳ ಇರುವಂತಹ ಪಾತ್ರೆನ ಬಳಸ್ರಿ, ಈಸಿಯಾಗಿ ಮಿಕ್ಸ್ ಆಗುತ್ತೆ. ನೋಡಿರಿ ಕಲರ್ ಚೇಂಜ್ ಆಗುತ್ತೆ, ರವೆ ಎಲ್ಲ ಬೆಂದಂಗೆಲ್ಲ ಗಟ್ಟಿ ಆಗ್ತಾ ಬರುತ್ತೆ ನೋಡಿರಿ. ಅದಕ್ಕೆ ನೀವೇನು ಮಾಡಬೇಕು, ಜಾಸ್ತಿ ನೀರನ್ನು ಆ್ಯಡ್ ಮಾಡಬಾರ್ದು. ಜಾಸ್ತಿ ನೀರು ಆ್ಯಡ್ ಮಾಡಿದರೆ ಏನಾಗುತ್ತೆ, ತುಂಬ ನೀರಾಗಿ ಬ್ಯಾಟರ್ ಸರಿಯಾಗಿ ಪರ್ಫೆಕ್ಟಾಗಿ ಬರೋದಿಲ್ಲ. ಅದಕ್ಕೆ ನೀವು 1 ಕಪ್ಪಷ್ಟು ನೀರನ್ನು ಆ್ಯಡ್ ಮಾಡಿ ಇದಕ್ಕೆ ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಈಗ ಇನ್ನೊಂದು 2 ನಿಮಿಷ ಇದನ್ನು ಬೇಯಿಸ್ತೀನಿ ಸರಿಯಾಗಿ. ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ರಿ, ಹಸಿ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆಯಿಂದ ಹಾಕ್ತಾಯಿದ್ದೀನಿ. ನಾನು ಒಗ್ಗರಣೆಯಲ್ಲಿ ಸೇರಿಸಿಲ್ಲ, ಯಾಕಂದರೆ ಇದ್ರದ್ದೇನು ಅರೋಮ ಇರುತ್ತೆ ನೋಡಿರಿ, ಕೊತ್ತಂಬರಿದು ತುಂಬ ಚೆನ್ನಾಗಿ ಬರುತ್ತೆ, ಹಾಗಾಗಿ ಮೇಲ್ಗಡೆಯಿಂದ ಹಾಕ್ತಾಯಿದ್ದೀನಿ ನಾನು. ನೋಡಿರಿ ಕೊತ್ತಂಬರಿ ಸೊಪ್ಪು ಹಾಕಿಂದ ನೀಟಾಗಿ ಇದನ್ನು ಒಂದು ಸರಿ ಮಿಕ್ಸ್ ಮಾಡ್ಕೊಳ್ರಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಬ್ಯಾಟರು ಕುದ್ದಂಗೆಲ್ಲ ಅಂದರೆ ಬೆಂದಂಗೆಲ್ಲ ಗಟ್ಟಿ ಆಗ್ತಾ ಬರುತ್ತೆ. ಇದೇ ಥರ ನೀವು ಲೋ ಫ್ಲೇಮ್ ಇಟ್ಕೊಂಡು ಒಂದು 5 ನಿಮಿಷ ಇದನ್ನು ಬೇಯಿಸ್ಕೋಬೇಕು. ನನಗಿಲ್ಲಿ ಒಂದು 5ರಿಂದ 7 ನಿಮಿಷ ಇದು ಟೈಮ್ ತೊಗೊಳ್ತು. ಆಮೇಲೆ ನೋಡಿರಿ ಈ ಥರ ಗಟ್ಟಿ ಆಗಿಬಿಡುತ್ತೆ. ಗಟ್ಟಿ ಆದಮೇಲೆ ನೋಡಿರಿ ತಳ ಎಲ್ಲ ಬಿಟ್ಕೊಂಡು ನೀಟಾಗಿ ಬರುತ್ತೆ ಹಿಟ್ಟು. ಒಳ್ಳೆ ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ಇದು ರೆಡಿ ಆಗುತ್ತೆ ನೋಡಿರಿ. ಇಷ್ಟು ಗಟ್ಟಿಯಾಗಿ ಬರಬೇಕಂದ್ರೆ ನೀವು ನೀರನ್ನು ಕರೆಕ್ಟಾಗಿ ಮೆಜರ್ಮೆಂಟ್ ನೋಡಿ ಹಾಕಬೇಕು. ಈಗ ನೋಡಿರಿ ಸರಿಯಾಗಿ ಇದು ಬೆಂದಿದೆ, ನೋಡ್ತಾ ಇರ್ಬೋದು ತಳ ಎಲ್ಲ ಬಿಟ್ಕೊಂಬಂದಿದೆ. ಈ ಥರ ಪೂರ್ತಿಯಾಗಿ ಬಿಟ್ಕೊಂಬರ್ಬೇಕು, ಆವಾಗಲೇ ಸರಿಯಾಗಿ ಹಿಟ್ಟು ಮತ್ತು ಆಲೂಗಡ್ಡೆ ಬೆಂದಿದೆ ಅಂತ ಅರ್ಥ. ಈಗ ಅದನ್ನೇನು ಮಾಡಬೇಕು, ಫ್ಲೇಮನ್ನು ಆಫ್ ಮಾಡಿ ಒಂದು ತಟ್ಟೆ ತೊಗೊಳ್ರಿ. ಇದಕ್ಕೆ ಸ್ವಲ್ಪ ಆಯಿಲನ್ನು ಗ್ರೀಸ್ ಮಾಡಿರಿ. ಆಯಿಲ್ ಗ್ರೀಸ್ ಮಾಡಿ ಇದನ್ನೇನು ಮಾಡಬೇಕು, ನಾವು ರೆಡಿ ಮಾಡ್ಕೊಂಡಂಥ ಹಿಟ್ಟೇನಿದೆ ನೋಡಿರಿ ತಟ್ಟೆಗೆ ಹಾಕಿರಿ. ತಟ್ಟೆಗೆ ಹಾಕಿ ಇದನ್ನು ಚೆನ್ನಾಗಿ ತಟ್ಕೊಳ್ರಿ. ಬಿಸಿ ಇರಬೇಕಾದ್ರೇ ತಟ್ರಿ, ಯಾಕಂದರೆ ತಣ್ಣಗಾದ್ಮೇಲೆ ಇದು ಶೇಪು ಕರೆಕ್ಟಾಗಿ ಬರೋದಿಲ್ಲ. ಹಾಗಾಗಿ ನೀವು ಸ್ವಲ್ಪ ಬಿಸಿ ಇರಬೇಕಾದ್ರೇ ಇದಕ್ಕೊಂದು ಒಳ್ಳೆ ಶೇಪ್ ಕೊಡ್ರಿ. ನಾನಿಲ್ಲಿ ಇದನ್ನು ಸ್ಕ್ವೇರ್ ಆಕಾರದಲ್ಲಿ ಮಾಡ್ತಿರೋದ್ರಿಂದ ನೀವು ಇದನ್ನು ಸ್ಕ್ವೇರ್ ಆಕಾರದಲ್ಲಿನೇ ಮಾಡಿಕೊಡ್ರಿ. ನಿಮಗೆ ಬೇಡ ಅನ್ನೋರು ಇದನ್ನು ಬಾಲ್ಸ್ ಥರ ಆದರೂ ಮಾಡ್ಬೋದು, ಅಥವಾ ನಿಮಗೆ ಯಾವ್ದು ಇಷ್ಟನೋ ಆ ರೀತಿ ನೀವು ಇದನ್ನು ಪ್ರಿಪೇರ್ ಮಾಡಿಕೊಡ್ರಿ. ಈಕ್ವಲ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿರಿ, ದಪ್ಪ ತೆಳ್ಳಗೆ ಮಾಡೋಕ್ಕೆ ಹೋಗಬೇಡ್ರಿ. ದಪ್ಪ ತೆಳ್ಳಗೆ ಮಾಡಿದ್ರೆ ಏನಾಗುತ್ತೆ, ಒಳಗಡೆ ಹಿಟ್ಟು ಹಾಗೆ ಉಳಿತೈತೆ. ಹಾಗಾಗಿ ಇದನ್ನೇನು ಮಾಡಬೇಕು, ಈಕ್ವಲ್ ಆಗಿ ಇದನ್ನು ಒಂದು ಒಳ್ಳೆ ಶೇಪ್ ಕೊಡ್ರಿ. ಹಿಟ್ಟಿಗೆ ಸ್ವಲ್ಪ ಬಿಸಿ ಇರುತ್ತೆ, ನೋಡಿಕೊಂಡು ನೀಟಾಗಿ ಮಾಡಿಕೊಡ್ರಿ. ನೋಡಿರಿ
ಈ ರೀತಿ ಇದನ್ನು ನಾನು ಸ್ಕ್ವೇರ್ ಆಕಾರದಲ್ಲಿ ತಟ್ಟೆಯಲ್ಲಿ ಮಾಡ್ಕೊಂಡಿದ್ದೀನಿ. ಎಡ್ಜಸ್ ಎಲ್ಲ ಒಂದು ಚಾಕುವಿನ ಸಹಾಯದಿಂದ ಈ ಥರ ಮಾಡಿಕೊಡ್ರಿ, ನೀಟಾಗಿ ಬರುತ್ತೆ. ಯಾವುದೇ ಕ್ರ್ಯಾಕ್ಸ್ ಬರೋದಿಲ್ಲ, ಏನು ಬರೋದಿಲ್ಲ. ಅಷ್ಟಕ್ಕೂ ಕೈಗೆ ಸ್ಪೂನಿಗೆ ಅಂಟ್ಕೋತಾ ಇದೆ ಅಂದರೆ ಸ್ವಲ್ಪ ಎಣ್ಣೆ ಹಚ್ಚಿ ನೀವು ಇದನ್ನು ಮಾಡ್ಕೊಳ್ರಿ. ನೋಡಿರಿ ಸೂಪರಾಗಿ ಬರುತ್ತೆ. ನೋಡಿರಿ ಒಂದು 10 ನಿಮಿಷ ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು. ಪೂರ್ತಿ ತಣ್ಣಗಾದ್ಮೇಲೆ ಏನು ಮಾಡಬೇಕು ನೋಡಿರಿ, ಒಂದು ಚಾಕುವಿನ ಸಹಾಯದಿಂದ ಇದನ್ನು ಕಟ್ ಮಾಡಿಕೊಡ್ರಿ. ಪೂರ್ತಿ ತಣ್ಣಗಾಗಿರಬೇಕು, ಆವಾಗಲೇ ಈಸಿಯಾಗಿ ಕಟ್ ಆಗುತ್ತೆ, ಚಾಕುಗೆ ಅಂಟ್ಕೊಳ್ಳೋದಿಲ್ಲ. ನೀವು ಸ್ವಲ್ಪ ಬಿಸಿ ಇರಬೇಕಾದ್ರೆ ಕಟ್ ಮಾಡಿದ್ರೆ ಅಂಟ್ಕೊಳ್ಳುತ್ತೆ, ಆಮೇಲೆ ನೀಟಾಗಿ ಕಟ್ ಆಗೋದಿಲ್ಲ, ಶೇಪು ಚೆನ್ನಾಗಿ ಬರೋದಿಲ್ಲ. ನೋಡಿರಿ ಪೂರ್ತಿ ತಣ್ಣಗಾದ್ಮೇಲೆ ನೀವು ಇದನ್ನು ಕಟ್ ಮಾಡ್ಕೊಳ್ರಿ. ನೋಡಿರಿ ನಾನಿಲ್ಲಿ ದಪ್ಪದಾಗಿನೂ ಬೇಡ, ತುಂಬ ತೆಳ್ಳಗಾಗಿನೂ ಬೇಡ ಅಂಥೇಳಿ ಸ್ಕ್ವೇರ್ ಆಕಾರದಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಇದೇ ರೀತಿ ನೀವು ಕೂಡ ಮಾಡಿಕೊಡ್ರಿ, ಈಸಿಯಾಗಿ ಮಾಡ್ಬೋದು. ಚಿಕ್ಕವರಿಂದ ಹಿಡಿದು ದೊಡ್ಡವ್ರವ್ರಿಗೆ ಎಲ್ಲರೂ ಇಷ್ಟಪಡ್ತಾರೆ, ಆಮೇಲೆ ಎಲ್ಲರೂ ಈಸಿಯಾಗಿ ಮಾಡ್ಬೋದು. ನೋಡಿರಿ ಯಾವುದೇ ಜಾಸ್ತಿ ಮಸಾಲೆಗಳು ಬಳಸಿಲ್ಲ, ಮನೆಯಲ್ಲೇ ಎಲ್ಲ ನಮಗೆ ಮಾಮೂಲಾಗಿ ಸಿಗುವಂತಹ ಸಾಮಗ್ರಿಗಳನ್ನು ಬಳಸಿ ನಾವು ಟೇಸ್ಟಿಯಾದಂಥ ಸ್ನ್ಯಾಕ್ಸನ್ನು ಮಕ್ಕಳಿಗೆ ಮಾಡಿಕೊಡ್ಬೋದು. ನೋಡಿರಿ ಎಲ್ಲದನ್ನು ಕಟ್ ಮಾಡಿದ್ದೀನಿ, ನಾನು ತೋರಿಸ್ತಾ ಇದ್ದೀನಿ. ನೋಡಿರಿ ಎಷ್ಟು ದಪ್ಪ ಇದೆ ಅಂಥೇಳಿ. ಇಷ್ಟ ಆದರೆ ನೋಡಿರಿ ಪರ್ಫೆಕ್ಟಾಗಿ ಬರುತ್ತೆ. ನಾವು ಫ್ರೈ ಮಾಡಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಇದು. ಈಗ ಎಲ್ಲದನ್ನು ಇದೇ ರೀತಿ ನಾನು ಇದನ್ನು ಪ್ರಿಪೇರ್ ಮಾಡಿ ತೊಗೋತೀನಿ. ಅದಕ್ಕೆ ನೋಡಿ ಫಸ್ಟು ನಾವಿಲ್ಲಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ. ಯಾಕಂದರೆ ನಾನಿಲ್ಲಿ ಶಾಲೋ ಫ್ರೈ ಮಾಡ್ತಾಯಿದ್ದೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ನೀವು ಯೂಸ್ ಮಾಡ್ಕೋಬೋದು. ಬೇಕು ಅಂದರೆ ನೀವು ಡೀಪ್ ಫ್ರೈನೂ ಮಾಡಿರಿ. ನಾನಿಲ್ಲಿ ಇವತ್ತು ಶಾಲೋ ಫ್ರೈನ ಮಾಡ್ತಾಯಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಎಣ್ಣೆ ಕಾದ್ಮೇಲೆ ನೀವು ಇದನ್ನು ಹಾಕಿರಿ. ಇದಕ್ಕೆ ಯಾವುದೇ ಸ್ಲರಿ ಆಗಲಿ ಏನಾಗಲಿ ಅವಶ್ಯಕತೆ ಇರೋದಿಲ್ಲ. ನೀವು ಹಾಗೇ ಡೈರೆಕ್ಟಾಗಿ ಫ್ರೈ ಮಾಡಬೇಕು. ಅಂದರೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ, ಟೇಸ್ಟ್ ಸೂಪರಾಗಿರುತ್ತೆ. ಇದೇ ರೀತಿ ನೋಡಿರಿ ಫ್ರೆಂಡ್ಸ್, ಎಲ್ಲರ ಸ್ನ್ಯಾಕ್ಸ್ ರೆಸಿಪಿನ ನಾನು ಆಲೂಗಡ್ಡೆ ರೆಸಿಪಿನ ಶೇರ್ ಮಾಡಿದ್ದೀನಿ. ಆಲೂ ಸ್ನ್ಯಾಕ್ಸ್ ರೆಸಿಪಿನ ನಮ್ಮ ಚಾನಲ್ನಲ್ಲಿದೆ. ನೀವು ಹೋಗಿ ಚಾನಲ್ ಓಪನ್ ಮಾಡಿ ವಿಸಿಟ್ ಮಾಡಿ ನೋಡಿದ್ರೆ ನಿಮಗೆಲ್ಲ ವೀಡಿಯೋಗಳು ಅವೈಲೇಬಲ್ ಇರುತ್ತೆ. ಹಾಗೆ ನೋಡಿರಿ, ಈ ವಿಡಿಯೋನ ನಿಮಗೇನಾದರೂ ಇಷ್ಟ ಅನಿಸಿದ್ರೆ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಈ ವಿಡಿಯೋನ ಆದಷ್ಟು ಎಲ್ಲರ ಜೊತೆ ಹೆಚ್ಚು ಶೇರ್ ಮಾಡಿಕೊಳ್ರಿ. ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡಲಾರ್ದೆ ನೀವು ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ವಿಡಿಯೋಗೆ ಲೈಕ್ ಕೊಡಿ. ಯಾಕೆಂದರೆ ನಿಮ್ಮ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬಿಂದ ನೋಡಿರಿ ಒಳ್ಳೆ ಒಂದು ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಇನ್ನೂ ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತೀನಿ. ನೋಡಿ ಇಲ್ಲಿ ನಾನು ಕರೆಕ್ಟಾಗಿ ಎಲ್ಲ ಕಡೆ ಫ್ರೈ ಆಗಿದೆ. ನೋಡಿರಿ ಒಂದು ಸೈಡ್ ಫ್ರೈ ಆದಮೇಲೆ ಇದನ್ನು ತಿರುಗಿಸಾಕ್ತಾ ಇದ್ದೀನಿ. ಏಕೆಂದರೆ ಹಸಿ ಬಿಸಿ ಇರಬಾರ್ದು, ಎಣ್ಣೆಯಲ್ಲಿ ಸ್ಪ್ರೆಡ್ ಆಗಿಬಿಡುತ್ತೆ. ನೀವು ಹಸಿ ಇರಬೇಕಾದ್ರೇ ನೀವು ತಿರುಗಿಸಿ ಹಾಕಿದರೆ. ಹಾಗಾಗಿ ನೀವೇನು ಮಾಡಬೇಕು, ಎಲ್ಲ ಕಡೆ ಫ್ರೈ ಆದಮೇಲೆ ಇದನ್ನು ತಿರುಗಿಸಿ ಹಾಕಿರಿ. ನೋಡಿರಿ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ಫ್ರೈ ಮಾಡಿಕೊಡ್ರಿ. ಅಂದರೆ ಒಳಗಡೆ ಸಹಿತ ಹಸಿ ಬಿಸಿ ಉಳಿಯೋದಿಲ್ಲ. ತುಂಬ ಚೆನ್ನಾಗಿ ಬಂದಿದೆ. ನೋಡಿರಿ ಕಲರ್ ನೋಡಿರಿ ಯಾವ ರೀತಿ ಕಾಣಿಸ್ತಾ ಇದೆ ಅಂಥೇಳಿ. ಸೂಪರಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ರಿ. ಎಣ್ಣೆ ಬಸ್ತು ಇದನ್ನು ತೆಗೆದುಬಿಡ್ರಿ ನೀಟಾಗಿ ಎರಡು ಕಡೆ ಫ್ರೈ ಮಾಡಿಕೊಂಡು. ಈಗ ನೋಡಿರಿ ನಾನು ಸೆಕೆಂಡ್ ಬ್ಯಾಚ್ ಕೂಡ ಫ್ರೈ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಎಲ್ಲದು ಪರ್ಫೆಕ್ಟಾಗಿ ಬಂದಿದೆ. ಸ್ವಲ್ಪ ನೀವು ಇದನ್ನು ಫ್ರೈ ಮಾಡಬೇಕಾದ್ರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೈ ಫ್ಲೇಮಲ್ಲಿ ಇಡ್ರಿ. ಹಾಕಿದ ಮೇಲೆ ನೋಡಿರಿ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ನೀಟಾಗಿ ಕರೆದು ಈ ಥರ ಎಲ್ಲದನ್ನು ಎಣ್ಣೆ ಬಸ್ತು ತಗೊಳ್ರಿ. ಜಾಸ್ತಿ ಏನಾದರೂ ಎಣ್ಣೆ ಅನಿಸಿದರೆ ನೀವು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ರಿ. ಆವಾಗ ಎಣ್ಣೆ ಎಲ್ಲ ಅಬ್ಸರ್ವ್ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿರಿ ಈ ಥರ ಮಕ್ಕಳಿಗೆ ಬಾಕ್ಸಿಗೆ ಹಾಕಿ ಕೊಟ್ಟರೆ ನೋಡಿರಿ ತುಂಬ ಖುಷಿಯಾಗಿ ಇಷ್ಟಪಟ್ಟು ತಿಂತಾರೆ. ನೋಡಿರಿ ಒಳಗಡೆ ಯಾವ ರೀತಿ ಬೆಂದಿದೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ಆಮೇಲೆ ನೋಡಿರಿ ಕ್ರಂಚಿಯಾಗಿದೆ. ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ. ಹಾಗಾದರೆ ತಡಕ್ಕೆ ನೀವು ಕೂಡ ಇವತ್ತೇ ಮಾಡ್ಕೊಂಡು ತಿಂದು ನೋಡಿರಿ ಹೇಗೆ ಬಂತು ಅಂತ ಹೇಳಿ ತಿಳಿಸಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಹಾಗೆ ಹೆಚ್ಚು ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬಾಯ್.